ರಾಜ್ಯದ ಪವಿತ್ರ ಕ್ಷೇತ್ರ ಕೊಡಗಿನ ತಲಕಾವೇರಿಯಲ್ಲಿ ತೀರ್ಥೋದ್ಭವಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಕಾವೇರಿಯ ದರ್ಶನಕ್ಕಾಗಿ ಲಕ್ಷಾಂತರ ಭಕ್ತರು ಕಾತರದಿಂದ ಕಾಯ್ತಾ ಇದ್ದಾರೆ. ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ. ತಲಕಾವೇರಿಯಲ್ಲಿ ತೀರ್ಥೋದ್ಭವಕ್ಕೆ ಕ್ಷಣಗಣನೆ. ಬ್ರಹ್ಮಕುಂಡಿಕಿಯಲ್ಲಿ ದರ್ಶನ ಕೊಡಲಿರುವ ಕಾವೇರಿ. ಉತ್ತರದಲ್ಲಿ ಗಂಗೆ ಎಷ್ಟು ಪ್ರಾಮುಖ್ಯವೋ ದಕ್ಷಿಣದಲ್ಲಿ ಕಾವೇರಿ ಅಷ್ಟೇ ಮಹತ್ವವನ್ನು ಪಡೆದುಕೊಂಡಿದ್ದಾಳೆ. ಆದ್ದರಿಂದಲೇ ಕಾವೇರಿ ದಕ್ಷಿಣದ ಗಂಗೆ ಅಂತ ಕರೆಯಲ್ಪಡ್ತಾಳೆ. ಕನ್ನಡ ನಾಡಿನ ಜೀವನ ನದಿ, ಕೊಡಗಿನ ಕುಲದೇವತೆ ಅಂತ ಕರೆಯಲ್ಪಡುವ ಕಾವೇರಿಯ ತೀರ್ಥೋದ್ಭವಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಇಂದು ಮಧ್ಯಾಹ್ನ 1:44 ಸರಿಯಾಗಿ ಸಲ್ಲುವ ಮಕರ ಲಗ್ನದಲ್ಲಿ ಕಾವೇರಿ ತನ್ನ ಅಸಂಖ್ಯಾತ ಭಕ್ತಾದಿಗಳಿಗೆ ತೀರ್ಥ ರೂಪದಲ್ಲಿ ದರ್ಶನವನ್ನ ನೀಡಲಿದ್ದಾಳೆ. ತಾಯಿ ಕಾವೇರಮ್ಮ ಪ್ರತಿ ವರ್ಷದಂತೆ ಸೂರ್ಯ ತುಲಾರಾಶಿಯನ್ನು ಪ್ರವೇಶ ಮಾಡುವ ಗಳಿಗೆಯಲ್ಲಿ ಬ್ರಹ್ಮಕುಂಡಿಕೆಯಲ್ಲಿ ತೀರ್ಥ ರೂಪದಲ್ಲಿ ಭಕ್ತರಿಗೆ ದರ್ಶನ ಕೊಡತಕ್ಕಂಥ ಒಂದು ನಂಬಿಕೆ ಮತ್ತು ನಾವು ಅದಕ್ಕೆ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ. ಬರತಕ್ಕಂಥ ಭಕ್ತರುಗಳಿಗೆ ವ್ಯವಸ್ಥೆ ಆಗುವುದಕ್ಕೆ ಜಿಲ್ಲಾಡಳಿತದಿಂದ ಮತ್ತು ಹಲವು ವ್ಯವಸ್ಥೆಗಳು ನಡೀತಾ ಬಂದಿವೆ. ಇನ್ನು ಕಾವೇರಿ ತೀರ್ಥೋದ್ಭವದ ಹಿನ್ನೆಲೆಯಲ್ಲಿ ಭಾಗಮಂಡಲದಿಂದ ತಲಕಾವೇರಿಗೆ ಈ ಬಾರಿಯೂ ಉಚಿತವಾಗಿ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಭಾಗಮಂಡಲ ಹಾಗೂ ತಲಕಾವೇರಿಗೆ ಹೆಚ್ಚಿನ ಭಕ್ತಾದಿಗಳು ಭೇಟಿ ನೀಡುವ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯಿಂದಲೂ ಕೂಡ ಸೂಕ್ತ ಬಂದೋಬಸ್ತ್ ಕೈಗೊಳ್ಳಲಾಗ್ತಾ ಇದೆ. ನಮ್ಮ ಸ್ಟೇಜ್ ವ್ಯವಸ್ಥೆ, ದೀಪಾಲಂಕಾರದ ವ್ಯವಸ್ಥೆ ಎಲ್ಲವನ್ನೂ ಕೂಡ ಈಗಾಗಲೇ ಶುರುವಾಗಿದೆ. ಹೂವಿನ ಅಲಂಕಾರಗಳು ಕೂಡ ಶುರುವಾಗಿದೆ. ಎಲ್ಲವನ್ನೂ ಇಲ್ಲಿ ಇಷ್ಟು ವರ್ಷಗಳು ಕೂಡ ನಡೆದುಕೊಂಡಿರುವ ಬಂದಂತಹ ಪುರಾತನ ಒಂದು ಆಚರಣೆ ವಿಚಾರಗಳೇನಿದೆ ಅದರ ಪ್ರಕಾರವಾಗಿ ಎಲ್ಲವನ್ನು ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತೆ ಈ ಸಲ 1:44ಕ್ಕೆ ಪವಿತ್ರ ಕಾವೇರಿ ತೀರ್ಥೋದ್ಭವ ಇರೋದ್ರಿಂದ ಬಹಳಷ್ಟು ಜನ ಸೇರಕೂಡೋ ಸಾಧ್ಯತೆ ಇದೆ. ಆದ್ರಿಂದ ಅದ್ರ ವಿಚಾರವಾಗಿ ಪೊಲೀಸ್ ಇಲಾಖೆ ವತಿಯಿಂದ ಕ್ರೌಡ್ ಕಂಟ್ರೋಲ್ ಮತ್ತೆ ಬ್ಯಾರಿಕೇಡಿಂಗ್ ವ್ಯವಸ್ಥೆಗಳು ಮತ್ತೆ ಕ್ರೌಡ್ ಮ್ಯಾನೇಜ್ಮೆಂಟ್, ಕ್ಯೂ ಮ್ಯಾನೇಜ್ಮೆಂಟ್ ವಿಚಾರಗಳನ್ನು ಕೂಡ ಮಾಡ್ತಾ ಇದ್ದೀವಿ. ಇಂದಿನಿಂದ 1 ತಿಂಗಳ ಕಾಲ ಕಾವೇರಿ ಜಾತ್ರೆ ನಡೆಯಲಿದ್ದು ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಹರಿದು ಬರುವ ನಿರೀಕ್ಷೆ ಇದೆ. ಜಿಲ್ಲಾಡಳಿತದ ವತಿಯಿಂದ ಭಕ್ತಾದಿಗಳಿಗೆ ಸಮಸ್ಯೆಯಾಗದಂತೆ ಎಲ್ಲ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ. ಕ್ಯಾಮರಾಮ್ಯಾನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ರಾಜ್ಯದ ಪವಿತ್ರ ಕ್ಷೇತ್ರ ಕೊಡಗಿನ ತಲಕಾವೇರಿಯಲ್ಲಿ ತೀರ್ಥೋದ್ಭವಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಕಾವೇರಿಯ ದರ್ಶನಕ್ಕಾಗಿ ಲಕ್ಷಾಂತರ ಭಕ್ತರು ಕಾತರದಿಂದ ಕಾಯ್ತಾ ಇದ್ದಾರೆ. ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ. ತಲಕಾವೇರಿಯಲ್ಲಿ ತೀರ್ಥೋದ್ಭವಕ್ಕೆ ಕ್ಷಣಗಣನೆ. ಬ್ರಹ್ಮಕುಂಡಿಕಿಯಲ್ಲಿ ದರ್ಶನ ಕೊಡಲಿರುವ ಕಾವೇರಿ. ಉತ್ತರದಲ್ಲಿ ಗಂಗೆ ಎಷ್ಟು ಪ್ರಾಮುಖ್ಯವೋ ದಕ್ಷಿಣದಲ್ಲಿ ಕಾವೇರಿ ಅಷ್ಟೇ ಮಹತ್ವವನ್ನು ಪಡೆದುಕೊಂಡಿದ್ದಾಳೆ. ಆದ್ದರಿಂದಲೇ ಕಾವೇರಿ ದಕ್ಷಿಣದ ಗಂಗೆ ಅಂತ ಕರೆಯಲ್ಪಡ್ತಾಳೆ. ಕನ್ನಡ ನಾಡಿನ ಜೀವನ ನದಿ, ಕೊಡಗಿನ ಕುಲದೇವತೆ ಅಂತ ಕರೆಯಲ್ಪಡುವ ಕಾವೇರಿಯ ತೀರ್ಥೋದ್ಭವಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಇಂದು ಮಧ್ಯಾಹ್ನ 1:44 ಸರಿಯಾಗಿ ಸಲ್ಲುವ ಮಕರ ಲಗ್ನದಲ್ಲಿ ಕಾವೇರಿ ತನ್ನ ಅಸಂಖ್ಯಾತ ಭಕ್ತಾದಿಗಳಿಗೆ ತೀರ್ಥ ರೂಪದಲ್ಲಿ ದರ್ಶನವನ್ನ ನೀಡಲಿದ್ದಾಳೆ. ತಾಯಿ ಕಾವೇರಮ್ಮ ಪ್ರತಿ ವರ್ಷದಂತೆ ಸೂರ್ಯ ತುಲಾರಾಶಿಯನ್ನು ಪ್ರವೇಶ ಮಾಡುವ ಗಳಿಗೆಯಲ್ಲಿ ಬ್ರಹ್ಮಕುಂಡಿಕೆಯಲ್ಲಿ ತೀರ್ಥ ರೂಪದಲ್ಲಿ ಭಕ್ತರಿಗೆ ದರ್ಶನ ಕೊಡತಕ್ಕಂಥ ಒಂದು ನಂಬಿಕೆ ಮತ್ತು ನಾವು ಅದಕ್ಕೆ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ. ಬರತಕ್ಕಂಥ ಭಕ್ತರುಗಳಿಗೆ ವ್ಯವಸ್ಥೆ ಆಗುವುದಕ್ಕೆ ಜಿಲ್ಲಾಡಳಿತದಿಂದ ಮತ್ತು ಹಲವು ವ್ಯವಸ್ಥೆಗಳು ನಡೀತಾ ಬಂದಿವೆ. ಇನ್ನು ಕಾವೇರಿ ತೀರ್ಥೋದ್ಭವದ ಹಿನ್ನೆಲೆಯಲ್ಲಿ ಭಾಗಮಂಡಲದಿಂದ ತಲಕಾವೇರಿಗೆ ಈ ಬಾರಿಯೂ ಉಚಿತವಾಗಿ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಭಾಗಮಂಡಲ ಹಾಗೂ ತಲಕಾವೇರಿಗೆ ಹೆಚ್ಚಿನ ಭಕ್ತಾದಿಗಳು ಭೇಟಿ ನೀಡುವ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯಿಂದಲೂ ಕೂಡ ಸೂಕ್ತ ಬಂದೋಬಸ್ತ್ ಕೈಗೊಳ್ಳಲಾಗ್ತಾ ಇದೆ. ನಮ್ಮ ಸ್ಟೇಜ್ ವ್ಯವಸ್ಥೆ, ದೀಪಾಲಂಕಾರದ ವ್ಯವಸ್ಥೆ ಎಲ್ಲವನ್ನೂ ಕೂಡ ಈಗಾಗಲೇ ಶುರುವಾಗಿದೆ. ಹೂವಿನ ಅಲಂಕಾರಗಳು ಕೂಡ ಶುರುವಾಗಿದೆ. ಎಲ್ಲವನ್ನೂ ಇಲ್ಲಿ ಇಷ್ಟು ವರ್ಷಗಳು ಕೂಡ ನಡೆದುಕೊಂಡಿರುವ ಬಂದಂತಹ ಪುರಾತನ ಒಂದು ಆಚರಣೆ ವಿಚಾರಗಳೇನಿದೆ ಅದರ ಪ್ರಕಾರವಾಗಿ ಎಲ್ಲವನ್ನು ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತೆ ಈ ಸಲ 1:44ಕ್ಕೆ ಪವಿತ್ರ ಕಾವೇರಿ ತೀರ್ಥೋದ್ಭವ ಇರೋದ್ರಿಂದ ಬಹಳಷ್ಟು ಜನ ಸೇರಕೂಡೋ ಸಾಧ್ಯತೆ ಇದೆ. ಆದ್ರಿಂದ ಅದ್ರ ವಿಚಾರವಾಗಿ ಪೊಲೀಸ್ ಇಲಾಖೆ ವತಿಯಿಂದ ಕ್ರೌಡ್ ಕಂಟ್ರೋಲ್ ಮತ್ತೆ ಬ್ಯಾರಿಕೇಡಿಂಗ್ ವ್ಯವಸ್ಥೆಗಳು ಮತ್ತೆ ಕ್ರೌಡ್ ಮ್ಯಾನೇಜ್ಮೆಂಟ್, ಕ್ಯೂ ಮ್ಯಾನೇಜ್ಮೆಂಟ್ ವಿಚಾರಗಳನ್ನು ಕೂಡ ಮಾಡ್ತಾ ಇದ್ದೀವಿ. ಇಂದಿನಿಂದ 1 ತಿಂಗಳ ಕಾಲ ಕಾವೇರಿ ಜಾತ್ರೆ ನಡೆಯಲಿದ್ದು ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಹರಿದು ಬರುವ ನಿರೀಕ್ಷೆ ಇದೆ. ಜಿಲ್ಲಾಡಳಿತದ ವತಿಯಿಂದ ಭಕ್ತಾದಿಗಳಿಗೆ ಸಮಸ್ಯೆಯಾಗದಂತೆ ಎಲ್ಲ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ. ಕ್ಯಾಮರಾಮ್ಯಾನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು.
ರಾಜ್ಯದ ಪವಿತ್ರ ಕ್ಷೇತ್ರ ಕೊಡಗಿನ ತಲಕಾವೇರಿಯಲ್ಲಿ ತೀರ್ಥೋದ್ಭವಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಕಾವೇರಿಯ ದರ್ಶನಕ್ಕಾಗಿ ಲಕ್ಷಾಂತರ ಭಕ್ತರು ಕಾತರದಿಂದ ಕಾಯ್ತಾ ಇದ್ದಾರೆ. ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ. ತಲಕಾವೇರಿಯಲ್ಲಿ ತೀರ್ಥೋದ್ಭವಕ್ಕೆ ಕ್ಷಣಗಣನೆ. ಬ್ರಹ್ಮಕುಂಡಿಕಿಯಲ್ಲಿ ದರ್ಶನ ಕೊಡಲಿರುವ ಕಾವೇರಿ. ಉತ್ತರದಲ್ಲಿ ಗಂಗೆ ಎಷ್ಟು ಪ್ರಾಮುಖ್ಯವೋ ದಕ್ಷಿಣದಲ್ಲಿ ಕಾವೇರಿ ಅಷ್ಟೇ ಮಹತ್ವವನ್ನು ಪಡೆದುಕೊಂಡಿದ್ದಾಳೆ. ಆದ್ದರಿಂದಲೇ ಕಾವೇರಿ ದಕ್ಷಿಣದ ಗಂಗೆ ಅಂತ ಕರೆಯಲ್ಪಡ್ತಾಳೆ. ಕನ್ನಡ ನಾಡಿನ ಜೀವನ ನದಿ, ಕೊಡಗಿನ ಕುಲದೇವತೆ ಅಂತ ಕರೆಯಲ್ಪಡುವ ಕಾವೇರಿಯ ತೀರ್ಥೋದ್ಭವಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಇಂದು ಮಧ್ಯಾಹ್ನ 1:44 ಸರಿಯಾಗಿ ಸಲ್ಲುವ ಮಕರ ಲಗ್ನದಲ್ಲಿ ಕಾವೇರಿ ತನ್ನ ಅಸಂಖ್ಯಾತ ಭಕ್ತಾದಿಗಳಿಗೆ ತೀರ್ಥ ರೂಪದಲ್ಲಿ ದರ್ಶನವನ್ನ ನೀಡಲಿದ್ದಾಳೆ. ತಾಯಿ ಕಾವೇರಮ್ಮ ಪ್ರತಿ ವರ್ಷದಂತೆ ಸೂರ್ಯ ತುಲಾರಾಶಿಯನ್ನು ಪ್ರವೇಶ ಮಾಡುವ ಗಳಿಗೆಯಲ್ಲಿ ಬ್ರಹ್ಮಕುಂಡಿಕೆಯಲ್ಲಿ ತೀರ್ಥ ರೂಪದಲ್ಲಿ ಭಕ್ತರಿಗೆ ದರ್ಶನ ಕೊಡತಕ್ಕಂಥ ಒಂದು ನಂಬಿಕೆ ಮತ್ತು ನಾವು ಅದಕ್ಕೆ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ. ಬರತಕ್ಕಂಥ ಭಕ್ತರುಗಳಿಗೆ ವ್ಯವಸ್ಥೆ ಆಗುವುದಕ್ಕೆ ಜಿಲ್ಲಾಡಳಿತದಿಂದ ಮತ್ತು ಹಲವು ವ್ಯವಸ್ಥೆಗಳು ನಡೀತಾ ಬಂದಿವೆ. ಇನ್ನು ಕಾವೇರಿ ತೀರ್ಥೋದ್ಭವದ ಹಿನ್ನೆಲೆಯಲ್ಲಿ ಭಾಗಮಂಡಲದಿಂದ ತಲಕಾವೇರಿಗೆ ಈ ಬಾರಿಯೂ ಉಚಿತವಾಗಿ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಭಾಗಮಂಡಲ ಹಾಗೂ ತಲಕಾವೇರಿಗೆ ಹೆಚ್ಚಿನ ಭಕ್ತಾದಿಗಳು ಭೇಟಿ ನೀಡುವ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯಿಂದಲೂ ಕೂಡ ಸೂಕ್ತ ಬಂದೋಬಸ್ತ್ ಕೈಗೊಳ್ಳಲಾಗ್ತಾ ಇದೆ. ನಮ್ಮ ಸ್ಟೇಜ್ ವ್ಯವಸ್ಥೆ, ದೀಪಾಲಂಕಾರದ ವ್ಯವಸ್ಥೆ ಎಲ್ಲವನ್ನೂ ಕೂಡ ಈಗಾಗಲೇ ಶುರುವಾಗಿದೆ. ಹೂವಿನ ಅಲಂಕಾರಗಳು ಕೂಡ ಶುರುವಾಗಿದೆ. ಎಲ್ಲವನ್ನೂ ಇಲ್ಲಿ ಇಷ್ಟು ವರ್ಷಗಳು ಕೂಡ ನಡೆದುಕೊಂಡಿರುವ ಬಂದಂತಹ ಪುರಾತನ ಒಂದು ಆಚರಣೆ ವಿಚಾರಗಳೇನಿದೆ ಅದರ ಪ್ರಕಾರವಾಗಿ ಎಲ್ಲವನ್ನು ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತೆ ಈ ಸಲ 1:44ಕ್ಕೆ ಪವಿತ್ರ ಕಾವೇರಿ ತೀರ್ಥೋದ್ಭವ ಇರೋದ್ರಿಂದ ಬಹಳಷ್ಟು ಜನ ಸೇರಕೂಡೋ ಸಾಧ್ಯತೆ ಇದೆ. ಆದ್ರಿಂದ ಅದ್ರ ವಿಚಾರವಾಗಿ ಪೊಲೀಸ್ ಇಲಾಖೆ ವತಿಯಿಂದ ಕ್ರೌಡ್ ಕಂಟ್ರೋಲ್ ಮತ್ತೆ ಬ್ಯಾರಿಕೇಡಿಂಗ್ ವ್ಯವಸ್ಥೆಗಳು ಮತ್ತೆ ಕ್ರೌಡ್ ಮ್ಯಾನೇಜ್ಮೆಂಟ್, ಕ್ಯೂ ಮ್ಯಾನೇಜ್ಮೆಂಟ್ ವಿಚಾರಗಳನ್ನು ಕೂಡ ಮಾಡ್ತಾ ಇದೀವಿ. ಇಂದಿನಿಂದ 1 ತಿಂಗಳ ಕಾಲ ಕಾವೇರಿ ಜಾತ್ರೆ ನಡೆಯಲಿದ್ದು ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಹರಿದು ಬರುವ ನಿರೀಕ್ಷೆ ಇದೆ. ಜಿಲ್ಲಾಡಳಿತದ ವತಿಯಿಂದ ಭಕ್ತಾದಿಗಳಿಗೆ ಸಮಸ್ಯೆಯಾಗದಂತೆ ಎಲ್ಲ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ. ಕ್ಯಾಮರಾಮ್ಯಾನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ರಾಜ್ಯದ ಪವಿತ್ರ ಕ್ಷೇತ್ರ ಕೊಡಗಿನ ತಲಕಾವೇರಿಯಲ್ಲಿ ತೀರ್ಥೋದ್ಭವಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಕಾವೇರಿಯ ದರ್ಶನಕ್ಕಾಗಿ ಲಕ್ಷಾಂತರ ಭಕ್ತರು ಕಾತರದಿಂದ ಕಾಯ್ತಾ ಇದ್ದಾರೆ. ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ. ತಲಕಾವೇರಿಯಲ್ಲಿ ತೀರ್ಥೋದ್ಭವಕ್ಕೆ ಕ್ಷಣಗಣನೆ. ಬ್ರಹ್ಮಕುಂಡಿಕಿಯಲ್ಲಿ ದರ್ಶನ ಕೊಡಲಿರುವ ಕಾವೇರಿ. ಉತ್ತರದಲ್ಲಿ ಗಂಗೆ ಎಷ್ಟು ಪ್ರಾಮುಖ್ಯವೋ ದಕ್ಷಿಣದಲ್ಲಿ ಕಾವೇರಿ ಅಷ್ಟೇ ಮಹತ್ವವನ್ನು ಪಡೆದುಕೊಂಡಿದ್ದಾಳೆ. ಆದ್ದರಿಂದಲೇ ಕಾವೇರಿ ದಕ್ಷಿಣದ ಗಂಗೆ ಅಂತ ಕರೆಯಲ್ಪಡ್ತಾಳೆ. ಕನ್ನಡ ನಾಡಿನ ಜೀವನ ನದಿ, ಕೊಡಗಿನ ಕುಲದೇವತೆ ಅಂತ ಕರೆಯಲ್ಪಡುವ ಕಾವೇರಿಯ ತೀರ್ಥೋದ್ಭವಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಇಂದು ಮಧ್ಯಾಹ್ನ 1:44 ಸರಿಯಾಗಿ ಸಲ್ಲುವ ಮಕರ ಲಗ್ನದಲ್ಲಿ ಕಾವೇರಿ ತನ್ನ ಅಸಂಖ್ಯಾತ ಭಕ್ತಾದಿಗಳಿಗೆ ತೀರ್ಥ ರೂಪದಲ್ಲಿ ದರ್ಶನವನ್ನ ನೀಡಲಿದ್ದಾಳೆ. ತಾಯಿ ಕಾವೇರಮ್ಮ ಪ್ರತಿ ವರ್ಷದಂತೆ ಸೂರ್ಯ ತುಲಾರಾಶಿಯನ್ನು ಪ್ರವೇಶ ಮಾಡುವ ಗಳಿಗೆಯಲ್ಲಿ ಬ್ರಹ್ಮಕುಂಡಿಕೆಯಲ್ಲಿ ತೀರ್ಥ ರೂಪದಲ್ಲಿ ಭಕ್ತರಿಗೆ ದರ್ಶನ ಕೊಡತಕ್ಕಂಥ ಒಂದು ನಂಬಿಕೆ ಮತ್ತು ನಾವು ಅದಕ್ಕೆ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ. ಬರತಕ್ಕಂಥ ಭಕ್ತರುಗಳಿಗೆ ವ್ಯವಸ್ಥೆ ಆಗುವುದಕ್ಕೆ ಜಿಲ್ಲಾಡಳಿತದಿಂದ ಮತ್ತು ಹಲವು ವ್ಯವಸ್ಥೆಗಳು ನಡೀತಾ ಬಂದಿವೆ. ಇನ್ನು ಕಾವೇರಿ ತೀರ್ಥೋದ್ಭವದ ಹಿನ್ನೆಲೆಯಲ್ಲಿ ಭಾಗಮಂಡಲದಿಂದ ತಲಕಾವೇರಿಗೆ ಈ ಬಾರಿಯೂ ಉಚಿತವಾಗಿ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಭಾಗಮಂಡಲ ಹಾಗೂ ತಲಕಾವೇರಿಗೆ ಹೆಚ್ಚಿನ ಭಕ್ತಾದಿಗಳು ಭೇಟಿ ನೀಡುವ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯಿಂದಲೂ ಕೂಡ ಸೂಕ್ತ ಬಂದೋಬಸ್ತ್ ಕೈಗೊಳ್ಳಲಾಗ್ತಾ ಇದೆ. ನಮ್ಮ ಸ್ಟೇಜ್ ವ್ಯವಸ್ಥೆ, ದೀಪಾಲಂಕಾರದ ವ್ಯವಸ್ಥೆ ಎಲ್ಲವನ್ನೂ ಕೂಡ ಈಗಾಗಲೇ ಶುರುವಾಗಿದೆ. ಹೂವಿನ ಅಲಂಕಾರಗಳು ಕೂಡ ಶುರುವಾಗಿದೆ. ಎಲ್ಲವನ್ನೂ ಇಲ್ಲಿ ಇಷ್ಟು ವರ್ಷಗಳು ಕೂಡ ನಡೆದುಕೊಂಡಿರುವ ಬಂದಂತಹ ಪುರಾತನ ಒಂದು ಆಚರಣೆ ವಿಚಾರಗಳೇನಿದೆ ಅದರ ಪ್ರಕಾರವಾಗಿ ಎಲ್ಲವನ್ನು ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತೆ ಈ ಸಲ 1:44ಕ್ಕೆ ಪವಿತ್ರ ಕಾವೇರಿ ತೀರ್ಥೋದ್ಭವ ಇರೋದ್ರಿಂದ ಬಹಳಷ್ಟು ಜನ ಸೇರಕೂಡೋ ಸಾಧ್ಯತೆ ಇದೆ. ಆದ್ರಿಂದ ಅದ್ರ ವಿಚಾರವಾಗಿ ಪೊಲೀಸ್ ಇಲಾಖೆ ವತಿಯಿಂದ ಕ್ರೌಡ್ ಕಂಟ್ರೋಲ್ ಮತ್ತೆ ಬ್ಯಾರಿಕೇಡಿಂಗ್ ವ್ಯವಸ್ಥೆಗಳು ಮತ್ತೆ ಕ್ರೌಡ್ ಮ್ಯಾನೇಜ್ಮೆಂಟ್, ಕ್ಯೂ ಮ್ಯಾನೇಜ್ಮೆಂಟ್ ವಿಚಾರಗಳನ್ನು ಕೂಡ ಮಾಡ್ತಾ ಇದೀವಿ. ಇಂದಿನಿಂದ 1 ತಿಂಗಳ ಕಾಲ ಕಾವೇರಿ ಜಾತ್ರೆ ನಡೆಯಲಿದ್ದು ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಹರಿದು ಬರುವ ನಿರೀಕ್ಷೆ ಇದೆ. ಜಿಲ್ಲಾಡಳಿತದ ವತಿಯಿಂದ ಭಕ್ತಾದಿಗಳಿಗೆ ಸಮಸ್ಯೆಯಾಗದಂತೆ ಎಲ್ಲ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ. ಕ್ಯಾಮರಾಮ್ಯಾನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು.